ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಒಂದು ಟೇಸ್ಟಿಯಾದ ರೆಸಿಪಿ. ಇವತ್ತು ಮಾಡ್ತಿರೋ ರೆಸಿಪಿ ಸ್ಟಫ್ ನೂಡಲ್ಸ್ ಎಗ್ ಪಾಕೆಟ್ಸ್. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದೊಂದು ಸಿಂಪಲ್ ಆದ ರೆಸಿಪಿ. ಫಸ್ಟ್ ನಾವು ಒಂದು ಪಾತ್ರೆಯಲ್ಲಿ ನೂಡಲ್ಸ್ನ ಬೇಯಿಸ್ಕೊತಾ ಇದ್ದೀವಿ. ನೆಕ್ಸ್ಟು ಬೇರೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಿದ್ದೀವಿ, ಚಿಕ್ಕದಾಗಿ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ. ಸ್ವಲ್ಪ ಶುಂಠಿಯನ್ನು ಹಾಕೋತಿದ್ದೀವಿ. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂಥ ಹಸಿಮೆಣಸಿನಕಾಯಿ. ಇದು ತುಂಬ ಸಿಂಪಲ್ ಆದ ರೆಸಿಪಿ, ಬೇಗ ಮಾಡ್ಕೋಬೋದು, ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೋಬೋದು. ಈಗ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಈರುಳ್ಳಿನ ಹಾಕೋತಿದ್ದೀವಿ. ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಸ್ವಲ್ಪ ಕ್ಯಾಬೇಜ್ನ ಹಾಕೋತಿದ್ದೀವಿ. ನೀವು ಇದಕ್ಕೆ ನಿಮಗೆ ಇಷ್ಟವಾದ ವೆಜಿಟೇಬಲ್ಸ್ನ ಹಾಕೋಬೋದು, ಕ್ಯಾರೆಟ್ನ ಹಾಕೋಬೋದು, ಬೀನ್ಸ್ನೂ ಕೂಡ ಸೇರಿಸ್ಕೋಬೋದು. ಹಾಗೆ ಹೂಕೋಸನ್ನು ಕೂಡ ತುರಿದು ಹಾಕೋಬೋದು. ನಾವೀಗ ನೆಕ್ಸ್ಟು ಇದಕ್ಕೆ ಮತ್ತೆ ಟೊಮೆಟೊನ ಹಾಕ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಿದ್ದೀವಿ, ಬೇಗ ಬೇಯುತ್ತೆ. ನೆಕ್ಸ್ಟು ಒಂದು ಚಿಟಿಕೆ ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲಾನ ಹಾಕೋತಿದ್ದೀವಿ. ಗರಂ ಮಸಾಲ ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ನೆಕ್ಸ್ಟು ನಾವು ನೂಡಲ್ಸ್ ಏನು ಬೇಯಿಸ್ಕೊಳ್ಳೋಕೆ ಇಟ್ಟಿದ್ವೋ ಇನ್ನೊಂದು ಪಾತ್ರೆಯಲ್ಲಿ, ಅದಕ್ಕೆ ನೂಡಲ್ಸ್ ಮಸಾಲಾನ ಹಾಕೋತಿದ್ದೀವಿ. ನೀವು ಯಾವ ನೂಡಲ್ಸ್ನ ತೊಗೊಂಡಿರ್ತೀರೋ ಅದಕ್ಕೆ ಕೊಟ್ಟಿರೋ ಮಸಾಲಾನ ಇದಕ್ಕೆ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ನೀರಿರಬೇಕಾದ್ರೆ ನೂಡಲ್ಸ್ನ ಈ ವೆಜಿಟೇಬಲ್ಸ್ನ ನಾವೇನು ಫ್ರೈ ಮಾಡಿಟ್ಕೊಂಡಿದ್ವೋ ಅದ್ರ ಜೊತೆ ಸೇರಿಸ್ಕೋಬೇಕಾಗತ್ತೆ. ಇದನ್ನು ಸ್ವಲ್ಪ ನೀರಿರಬೇಕಾದ್ರೆ ವೆಜಿಟೇಬಲ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬ ಡ್ರೈ ಆಗಿಬಿಡುತ್ತೆ. ನೆಕ್ಸ್ಟು ನಾವಿಲ್ಲಿ 2 ಮೊಟ್ಟೆನ ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಇದಕ್ಕೆ ನಾವು ಯಾವುದೇ ತರಕಾರಿಯನ್ನು ಬಳಸಿಲ್ಲ. ನೆಕ್ಸ್ಟು ಒಂದು ತವಾನ ಇಟ್ಕೊಂಡ್ವಿ, ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ಕೊಂಡ್ವಿ. ನೆಕ್ಸ್ಟು ನಾವು ಆ ಮೊಟ್ಟೆನ ಏನು ಕಲಸಿ ಇಟ್ಕೊಂಡಿದ್ವಿ ಅದನ್ನ ಹಾಕೋತಿದ್ದೀವಿ. ನಾರ್ಮಲ್ ಆಮ್ಲೆಟ್ನ ಹೇಗೆ ಮಾಡ್ತೀವೋ ಅದೇ ರೀತಿ. ಈ ರೀತಿ ಇಡೀ ತವಾಗೆ ಅದನ್ನ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇದನ್ನು ಒಂದೇ ಕಡೆ ಚೆನ್ನಾಗಿ ಬೇಯಿಸಬೇಕು. ಮೊಟ್ಟೆ ಆಲ್ಮೋಸ್ಟ್ ಬೇಯ್ತಿದೆ ಅನ್ಬೇಕಾದ್ರೆ ಇದಕ್ಕೆ ನಾವು ಈ ಒಣಮೆಣಸಿನಕಾಯಿ ಪೇಸ್ಟ್ನ ಹಾಕೋತಿದ್ದೀವಿ. ಇದರಲ್ಲಿ ವಿಶೇಷತೆ ಏನಂದರೆ ಇದನ್ನು ನಾವೇ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಣಮೆಣಸಿನಕಾಯಿ, ಹುಣಸೆ ಹಣ್ಣು, ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ನೀವು ಫಿಶ್ ಫ್ರೈಗೂ ಕೂಡ ಬಳಸ್ಬೋದು. ಈ ರೀತಿ ಇಡೀ ಆಮ್ಲೆಟ್ಗೆ ಇದನ್ನ ಸ್ಪ್ರೆಡ್ ಮಾಡ್ಕೊಂಡ್ವಿ. ನೋಡಿ, ಈ ರೀತಿ ಇದನ್ನು 2 ಕಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂತಹ ಡೆಸರ್ಟ್ ಸ್ವೀಟ್ಸ್ ನಮ್ಮ ಚಾನಲ್ನಲ್ಲಿ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ. ನಾವು ಪಾಕೆಟ್ ಶೇಪಲ್ಲಿ ಕಟ್ ಮಾಡಿದ್ದೀವಿ. ನೋಡಿ, ಈ ರೀತಿ ಕಾಣಿಸ್ತಿದೆ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬ್ರೇಕ್ಫಾಸ್ಟ್ಗೂ ಕೂಡ ತುಂಬ ಕ್ವಿಕ್ಕಾಗಿ ಮಾಡ್ಕೋಬೋದು. ಬರೀ ಆಮ್ಲೆಟ್ನ ಬ್ರೇಕ್ಫಾಸ್ಟ್ಗೆ ಮಾಡ್ಕೊತಿದ್ದೀರ ಅಂದರೆ ಬೋರ್ ಆಗುತ್ತೆ ಅಂದರೆ ನೂಡಲ್ಸ್ನು ಕೂಡ ಈ ರೀತಿ ಇದ್ರ ಒಳಗಡೆ ಸ್ಟಫ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ನಿಮ್ಮ ಬ್ರೇಕ್ಫಾಸ್ಟ್ ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗೆ ನೀವು ಇದನ್ನ ಸ್ನ್ಯಾಕ್ ಆಗಿ ಕೂಡ ಬಳಸ್ಬೋದು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
Once again, thanks for watching the video.